24ನೇ ತಾರೀಕು ಅಮ್ಮವ್ರು ಹುಟ್ಟಿದಬ್ಬ. ಶತಾಯಿಸಿ ಮಾಡಬೇಕು ಅಂತ ತುಂಬ ಆಸೆ ಪಡಕ್ಕೆ ಕಣೆ, ಆಗಲಿಲ್ಲ. ಬಟ್ ಅವರ ಆಸೆ ಈಡೇರಿಸ್ಬೇಕು. ನನ್ನ ತಲೆಯಲ್ಲಿ ಇದು ನಮ್ಮ ಸಂಪ್ರದಾಯ ಸಂಸ್ಕಾರ ಎಲ್ಲ ಇದರಲ್ಲಿ ಅಡಗಿದೆ. ನಾನು ಅದನ್ನಿಲ್ಲ ಅಂತದ್ದು ಒಬ್ಬ ಮಗನಾಗಿ ನಾವು ಅದನ್ನು ಕ್ರಮಬದ್ಧವಾಗಿ ನಾವು ನಡೆಸಲೇಬೇಕು. ಇಲ್ಲಾಂದರೆ ಆತ್ಮಕ್ಕೆ ಖಂಡಿತ ನೋಡಿ ಇವರೇ, ಹಿಂದೂಸ್ತಾನ್ ಒಂದೇ, ಹಿಂದೂಸ್ತಾನ್ ಇನ್ನೊಂದು ಕಡೆ ಇಲ್ಲ. ಉಳಿದಿರೋ ಎಲ್ಲ ಸ್ಥಾನಗಳಿಗೂ ಸ್ಥಾನ ಇದೆ. ಹಿಂದೂಸ್ಥಾನಗಳಲ್ಲಿ ಹಿಂದೂಗಳಿಗೆ ಭಾರತದಲ್ಲೇ ಅತಿ ಉತ್ತಮ ಸ್ಥಾನ ಇರೋದು. ಆದ್ದರಿಂದ ನಮ್ಮ ಹಿಂದೂಸ್ತಾನ ನಾವು ಉಳಿಸ್ಕೋಬೇಕು, ನಮ್ಮ ಹಿಂದೂ ಸಂಸ್ಕಾರ ನಾವು ಉಳಿಸ್ಕೊಳ್ಳೇಬೇಕು, ಸಂಸ್ಕೃತಿನ ನಾವು ಉಳಿಸ್ಕೊಳ್ಳೇಬೇಕು. ಅದು ಉಳಿಸ್ಕೊಳ್ಳಿದ್ರೆ ಸಾಧ್ಯ ಇಲ್ಲ. ಆದರೆ ಏನು ಅನ್ನಿಸ್ತಾ ಇದೆ ನನಗೆ, ಇದೆಲ್ಲದಕ್ಕಿಂತ ಅಮ್ಮನ ಹತ್ರ ಇರುವಂಥ ಮಾನವತಾವಾದಿ ಗುಣ, ಮಾನವೀಯತೆ, ಮನುಷ್ಯತ್ವ, ಇದು ಭಾರಿ ಮುಖ್ಯ. ಫಸ್ಟು ಅಮ್ಮನ ಮಾನವೀಯತೆ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಬಾಯಿ ಇಲ್ದಿರೋ ಜೀವಕ್ಕೆ ಹೋಗುತ್ತೆ. ಎರಡನೇದೇ ಅವ್ರಿಗೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಕಲಾವಿದ್ರ ಬಗ್ಗೆ ಹೋಗುತ್ತೆ. ಯಾಕಂದರೆ ಅವ್ರು ಬಣ್ಣ ಬಳಿದು ರಂಗಭೂಮಿ ಕಲಾವಿದೆಯಾಗಿದ್ದು, ಆನಂತರ ಚಲನಚಿತ್ರ ಕಲಾವಿದೆಯಾಗಿ ಇಷ್ಟು ವರ್ಷಗಳು ಅವ್ರಿಗೆ ನಮಗೆ ಅನ್ನ ಕೊಟ್ಟಿದ್ದರು. ಹಾಗಾಗಿ ತನ್ನ ಕಾಲದ ಕಲಾವಿದರಾಗಿ ಯಾರೇ ಆಗಲಿ ಏನೋ ಒಂದು ಮಾಡಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿದೆ. ಭಗವಂತನ ದಯೆಯಲ್ಲಿ ನಮ್ಮ ನಾಗರಾಜ್ ಇವರೆಲ್ಲ ಇದ್ದಾರೆ. ಇದೆಲ್ಲ ಸೇರಿಕೊಂಡು ಏನಾದರೂ ಒಂದು ನಾವು ಮಾಡಿದಾಗ ಹೀಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಅವ್ರು ಹಿಡ್ಕೊಂಡು ಮಾಡಿದ್ರೆ ಅದು ಏನಾದರೂ ಒಂದು ಉದ್ಧಾರ ಆಗ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ ಅಷ್ಟೇ.